ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ಎರಡನೇ ವಿಡಿಯೋ ಮನಿ ಸೇವಿಂಗ್ ಟಿಪ್ಸ್ನ ಎರಡನೇ ವಿಡಿಯೋನ ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಒಂಥರ ಮೋಟಿವೇಶನ್ನು ಹೌದು, ಮನಿ ಸೇವಿಂಗ್ಸು ಹೌದು ಅಂತಲೇ ಹೇಳ್ಬೋದು. ಈ ಒಂದು ನೆಕ್ಲೆಸ್ನ ನಾನು ಶಾಪಿಂಗ್ ಮಾಡಬೇಕಾದ್ರೆ ನಿಮ್ಮೆಲ್ಲರ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೆ. ಯಾಕಂದರೆ ಇದು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗಿಂದ ನಾನು ಮನಿ ಸೇವ್ ಮಾಡಿರುವಂತಹ ಸೇವಿಂಗ್ಸ್ನಲ್ಲಿ ನಾನು ತಗೊಂಡಿದ್ದಂಥದ್ದು. ಸೊ ಈ ಸ್ಟೋರಿ ನಿಮ್ಮ ಹತ್ರ ಯಾಕೆ ನಾನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಈ ಸ್ಟೋರಿನ ಹೇಳ್ತಾ ಇರುವಂಥದ್ದು, ಪ್ರತಿಯೊಂದು ರೂಪಾಯಿನೂ ನಾನು ಒಂದು ಕಷ್ಟಪಟ್ಟು ಸೇವ್ ಮಾಡಿ, ನಾನು ಕೆಲಸ ಮಾಡಿ ಸೇವ್ ಮಾಡಿರುವಂತಹ ಅಮೌಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಇದ್ರ ಹಿಂದೆ ದೊಡ್ಡ ಸ್ಟೋರಿ ಅಂತ ಅಂದರೆ, ಪೋಸ್ಟ್ ಆಫೀಸ್ನಲ್ಲಿ ನಾನು ಸೇವ್ ಮಾಡ್ತಿದ್ದಂಥದ್ದು ಈ ನೆಕ್ಲೆಸ್ ತಗೊಳ್ಳೋದಕ್ಕೆ. ಪೋಸ್ಟ್ ಆಫೀಸಲ್ಲಿ ನಾನು ಅಮೌಂಟನ್ನು ಸೇವ್ ಮಾಡ್ತಿದ್ದಂಥದ್ದು. ಯಾಕೆ ಈ ಸ್ಟೋರಿನ ಹೇಳಬೇಕನ್ನಿಸ್ತು ಅಂದರೆ, ಒಂದು 6 ಸರಿ ನಾನು ಆ ಪೋಸ್ಟ್ ಆಫೀಸ್ದು ಅಮೌಂಟನ್ನು ಹಿಂದೆ ತೊಗೊಂಬಿಡೋಣ ಅಂತ ಹೋದವಳು ಕ್ಯಾನ್ಸಲ್ ಆಗಿ, ಯಾವುದೋ ಒಂದು ಕಾರಣಾಂತರಗಳಿಂದ ನನ್ನ ಪ್ಯಾನ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ನನ್ನ ಆಧಾರ್ ಡೀಟೇಲ್ಸ್ ಆಗಿರ್ಬೋದು, ಈ ಥರ ತುಂಬ ಅಡಚಣೆಗಳು ಬಂದು ಆ ಅಮೌಂಟನ್ನು ನಾನು ತಗೊಳ್ಳೋದಕ್ಕೆ ಆಗಲಿಲ್ಲ. ಆಮೇಲೆ ಫಸ್ಟ್ ಟೈಮು ನನ್ನ ಸೈನ್ ಮಿಸ್ ಮ್ಯಾಚ್ ಅಂತ ಬಂತು. ಅಮೌಂಟನ್ನು ರಿಟರ್ನ್ ತೊಗೋಬೇಕಾದ್ರೆ ಒಂದು 12,000 ಏನೋ ಆಗಿತ್ತು. ಆವಾಗ ನಾನು ಅಮೌಂಟನ್ನು ರಿಟರ್ನ್ ತೊಗೊಂಬಿಡೋಣ, ನಂಗೆ ಕಟ್ಟೋಕ್ಕಾಗೋದಿಲ್ಲ, ಸ್ವಲ್ಪ ನೀಡಿತ್ತು ಆ ಅಮೌಂಟು ನನಗೆ ಅಂದ್ಬಿಟ್ಟು ನಾನು ತಗೊಳ್ಳೋದಕ್ಕೆ ಅಂತಲೇ ಹೋದಾಗ, ಇಲ್ಲ ನಿಮ್ಮ ಸೈನ್ ಮಿಸ್ ಮ್ಯಾಚ್ ಇದೆ, 48 ಅವರ್ಸ್ ಆದಮೇಲೆ ಬನ್ನಿ ಅಂತ ಅಂದರು. ಸೊ ದಟ್ ನಾನು ಓಕೆ ಆಯಿತು, 48 ಅವರ್ಸ್ ಆದಮೇಲೆ ಬರೋಣ ಅಂತ ಅಂದರೆ, ಏನೋ ಕೆಲಸ ಇತ್ತು ಅಂದ್ಬಿಟ್ಟು ನಾವು ಇಮಿಡಿಯೇಟ್ ಬೆಂಗಳೂರಿಗೆ ಬಂದುಬಿಟ್ವಿ. ಸೊ ಅದಾದ ನಂತರ ನಾನು 2 ತಿಂಗಳಾದ್ರೂ ಹೋಗಲಿಲ್ಲ. ಇದು ಆ್ಯಕ್ಚುಲಿ ಪೋಸ್ಟ್ ಆಫೀಸ್ದು 5 ವರ್ಷದ್ದು. 5 ವರ್ಷದಲ್ಲಿ 6 ಸರಿ ನಾನು ಟ್ರೈ ಮಾಡಿರೋದು ರಿಟರ್ನ್ ತಗೊಳ್ಳೋದಕ್ಕೆ ಅಮೌಂಟನ್ನು. ಸೊ ಫೈನಲಿ ಅದು ಆಗಲಿಲ್ಲ. ಫೈನಲಿ ನನಗೆ ಈ ಒಂದು ನೆಕ್ಲೆಸ್ನ ಹಾಕ್ಕೊಂಡಾಗ ಆದಂತಹ ಖುಷಿ ತುಂಬ ಖುಷಿಯಾಯಿತು. ಎಷ್ಟು ಕಷ್ಟಪಟ್ಟು ಸೇವ್ ಮಾಡಿದ್ದೆ. ಸೇವ್ ಏನಿಲ್ಲ, ಎಲ್ಲರೂ ಕೂಡ ಸೇವ್ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಈ ರೀತಿಯಾಗಿ ಲಕ್ಕಾಗಿ ಉಳ್ಕೊಳ್ಳೋದು ಎಷ್ಟು ಜನಕ್ಕೆ ಸಾಧ್ಯ ಹೇಳಿ, ನೀವೇ ಹೇಳಿ ಅಲ್ವಾ? 6 ಸರಿ ಬಂದು, ಒಂದ್ಸಲಿ ಆಧಾರ್ ಕಾರ್ಡಲ್ಲಿ ನನ್ನ ಅಡ್ರೆಸ್ ರಾಂಗ್ ಇತ್ತು ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ಸೋಕ್ಕೆ ಕಳಿಸಿದ್ರು. ಸೊ ಹಾಕಿಸ್ಕೋಬೇಕಾದ್ರೆ ಯಾವುದೇ ರೀತಿಯಾದಂತಹ ಆಧಾರ್ ಕಾರ್ಡ್ ಆಗಲಿ ಏನನ್ನೂ ಕೇಳಲ್ಲ. ಬಟ್ ಹಾಕಿಸ್ಕೊಂಡಾದಮೇಲೆ ಅಮೌಂಟಿಗೆ ಜಮಾ ಮಾಡಿ ನಾವು ತೊಗೊಬೇಕಾಗುತ್ತೆ. ಸೊ ಆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ನಾವು ಓಪನ್ ಮಾಡಬೇಕು ಅಂದರೆ ನಮ್ಮ ಆಧಾರ್ ಕಾರ್ಡ್ ಬೇಕು. ಆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ತಪ್ಪಿತ್ತು. ಸೊ ಓಕೆ, ಅಡ್ರೆಸ್ ತಪ್ಪಿದೆ, ಬೇರೆ ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಅಂದರು. ಸೊ ಅದೊಂದು ವೆರಿಫಿಕೇಷನ್ ತಪ್ಪಾಯಿತು, ಲೇಟ್ ಆಯಿತು. ಅದು ಒಂದು 3-4 ತಿಂಗಳು ಹಿಡೀತು. ಓಕೆ ಅಂದ್ಬಿಟ್ಟು ಇನ್ನೇನು ಕಟ್ತಾ ಇದ್ದೀವಲ್ಲ, ಕಟ್ಬಿಡೋಣ ಅಂತ ಅಂದ್ಕೊಂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಇದೊಂದು ಸೈನ್ ಮಿಸ್ ಮ್ಯಾಚ್ ಕೂಡ ಆಯಿತು. ಸೊ ಇನ್ನು ನೆಕ್ಸ್ಟು ಮಗಳಾದ್ಲು. ಇದೇ ರೀತಿ ಹಲವಾರು ರೀಸನ್ನಿಂದ ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ. ಫೈನಲಿ ಅಮೌಂಟ್ ಮೆಚ್ಯೂರ್ ಆಗಿದೆ, ಬಂದು ತಗೊಳ್ಳಿ ಅಂತ ಅಂದರು. ಪೇ ಮಾಡ್ತಾಯಿದ್ದೆ, ಮಂತ್ಲಿ ಪೇ ಮಾಡ್ತಿದ್ದೆ. ಆಟೋ ಪೇಮೆಂಟ್ ಇಟ್ಟಿದ್ದೆ ನಾನು. ಸೊ ಆಟೋ ಪೇಮೆಂಟೇ ಆಗ್ತಾಯಿತ್ತು. ಸೊ ಓಕೆ, ಮೆಚ್ಯೂರ್ ಆಗಿದೆ, ಬಂದು ತಗೊಳ್ಳಿ ಅಂತ ಅಂದಾಗ ತುಂಬ ಖುಷಿಯಾಯಿತು. ಅದು ಎಷ್ಟೇ ಸ್ಮಾಲ್ ಅಮೌಂಟ್ ಆಗಿದ್ರೂ ಅಷ್ಟೇ, ಇಷ್ಟೊಂದು ತೊಂದರೆಗಳನ್ನ ಅದು ಎದುರಿಸಿ ಬಂದಿದೆ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಆ ಅಮೌಂಟ್ ಬಂದಿರೋದು, ನನ್ನ ಕೈಗೆ ಸೇರಿರೋದು. ಸೊ ಎಸ್, ಇದೇ ರೀತಿಯಾದಂತಹ ಮನಿ ಸೇವಿಂಗ್ ಮೋಟಿವೇಶ್ನಲ್ ನಿಮಗೆ ಹೆಚ್ಚು ವಿಡಿಯೋಗಳು ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಈ ಒಂದು ನೆಕ್ಲೆಸ್ನ ತಗೊಂಡಾಗ ನನ್ನ ಕಣ್ಣಲ್ಲಿ ನೀರು ಬಂದಿದ್ದಂತೂ ನಿಜ. ಏನಿಲ್ಲ, ಇದನ್ನು ಈಸಿಯಾಗಿ ನಾನು ತಗೋಬೋದು, ಕೆಪಾಸಿಟಿ ಇದೆ. ಆದರೆ ಈ ರೀತಿಯಾಗಿ ನನ್ನ ಕೈಗೆ ದೊರೆತಿದ್ದು ನೋಡಿ ನನಗೆ ಒಂದು ಸ್ವಲ್ಪ ಅಳು ಬಂತು ಈ ನೆಕ್ಲೆಸ್ ತಗೋಬೇಕಾದ್ರೆ. ಸೊ ಓಕೆ, ಇಷ್ಟು ಕಷ್ಟಪಟ್ಟು ನಾನು ತಗೊಂಡಿರುವಂತಹ ನೆಕ್ಲೆಸ್ನ ಯಾವುದೇ ಕಾರಣ, ಎಂಥದೇ ಕಾರಣ ಬಂದರೂ ನಾನು ಕಳಿಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನಿಮ್ಮ ಲೈಫ್ನ ಏನಾದರೂ ಆಗಿತ್ತಾ ಇನ್ಸಿಡೆಂಟ್ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಒಂದು ಸ್ವಲ್ಪನಾದರೂ ಇನ್ಸ್ಪಿರೇಷನ್ ಅಂತ ಅನಿಸಿದೆ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.